ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹಲಸಿನಕಾಯಿ ಸಾರು ಮಾಡುವ ಅಂತ ತಯಾರು ಮಾಡ್ತಾ ಇದ್ದೇನೆ. ಮೊದಲೇ ಹಲಸಿನಕಾಯಿ ತಕ್ಕೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಅದನ್ನು ಬೇಳೆ ಬೀಜ ಅದು ಸೊಳೆ ಎಲ್ಲ ತೆಗಿಬೇಕು. ಹೀಗೆ ಕೈಗೆ ಸ್ವಲ್ಪ ಎಣ್ಣೆ ಉದ್ಕೊಂಡು ಸ್ವಲ್ಪ ಅಂಟು ಬರ್ತದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಬೀಜ ಬೇಕಾದರೂ ಹಾಕ್ಕೊಳ್ಬೋದು, ರುಚಿಯಾಗುತ್ತದೆ. ಈಗ ಮಸಾಲೆ ತಯಾರು ಮಾಡ್ಕೊಳ್ಳುವ. ನಾನಿಲ್ಲಿ 2 ಚಮಚ ಕೊತ್ತಂಬರಿ, 1 ಚಮಚ ಬಡೆಸೊಪ್ಪು, ಚಕ್ಕೆ ಲವಂಗ 4 ಸಣ್ಣ ಸಣ್ಣ ಪೀಸು, ಒಂದು 5-6 ಮೆಣಸು, ಒಣಮೆಣಸು, ಒಂದು ಸ್ವಲ್ಪ ಕಾಯಿ, ಒಂದು ಹದ ಕಾಯಿ ತಗೊಂಡಿದ್ದೇನೆ. ಸ್ವಲ್ಪ ನೀವು ಎಷ್ಟು ಕ್ವಾಂಟಿಟಿ ತಗೊಳ್ತೀರಿ ಅದ್ರ ಮೇಲೆ ಸಣ್ಣಾಗಿ ಕಲ್ಲಲ್ಲಿ ರುಬ್ಬಿದರೆ ಹೀಗೆ ರುಚಿ ಬರುತ್ತೆ. ನೀವು ಬೇಕಾದ್ರೆ ಮಿಕ್ಸಿ ಹಾಕ್ಕೊಳ್ಬೋದು. ನಾನು ಕರೆಂಟ್ ಇಲ್ಲದ ಕಾರಣ ಕಲ್ಲಲ್ಲಿ ಬಿಸಿದೆ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸ್ವಲ್ಪ, ಅದಕ್ಕೆ ಬೇಳೆ ಸೋಳೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಹದ ಬೇಯಿಸ್ಕೊಳ್ಬೇಕು ಅಷ್ಟೇ. ಸ್ವಲ್ಪ ಹಲಸಿನಕಾಯಲ್ಲಿ ಚಿಪ್ಸ್ ಮಾಡಿದ್ದೆ, ನಾಳೆ ವೀಡಿಯೋದಲ್ಲಿ ಹಾಕ್ತೇನೆ, ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ಮಸಾಲೆ ಬಿಸಿದು ಇದಕ್ಕೆ ಹಾಕುವ. ಬಿಸಿದು ಅದು ನೀರು ಎಲ್ಲ ಹಾಕಿ ಎಷ್ಟು ಬೇಕು ಹೇಳಿ ಹದ ಮಾಡ್ಕೊಂಡು ಸ್ವಲ್ಪ ಲಾಸ್ಟಿಗೆ ಕುದಿದ ನಂತರ ಬೇವಿನೆಲೆ ಹಾಕಿದ್ರೆ ಆಯಿತು. ಬೇಕಾದರೆ ಒಗ್ಗರಣೆ ನೀವು ಇಷ್ಟ ಇದ್ದರೆ ಹಾಕ್ಬೋದು. ಅನ್ನ ಚಪಾತಿ ಪೂರಿಗೆಲ್ಲ ಒಳ್ಳೆ ಆಗುತ್ತೆ.